ಮುಂದೆ ನಮ್ಮ ನಾಯಕರು ಮತ್ತು ಕೇಂದ್ರ ಸಚಿವ ಸಂಪುಟದ ಸಚಿವರಾದಂಥ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಇವತ್ತು ಏನು ಲೋಕಾಯುಕ್ತ ಮತ್ತು SITಗೆ ಚೀಫ್ ಆಗಿದ್ದಾರೆ ADGP ಎಂ ಚಂದ್ರಶೇಖರ್ ಅವರನ್ನು ಈಗಾಗಲೇ ಅವರು ADGP ಆಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆರೋಪಿ ಆಗಿರ್ತಕ್ಕಂಥ ADGP ಚಂದ್ರಶೇಖರ್ ಅವರು ಇದು 20 ಕೋಟಿ ರೂಪಾಯಿಗಳಿಗೆ ಏನು ಡಿಮ್ಯಾಂಡನ್ನು ಇಟ್ಟು ಅದರಲ್ಲಿ ಮುಂಗಡ ಹಣವನ್ನು 2 ಕೋಟಿ ರೂಪಾಯಿ ತರಿಸ್ಕೊಂಡಿರ್ತಕ್ಕಂಥದ್ದು. ಉಳಿದ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಗೆ ತೊಂದರೆ ಮಾಡಿದಾಗ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮಂಜುನಾಥ್ ಅನ್ನವರು ಒಂದು ದೂರನ್ನು ಕೊಟ್ಟಿದ್ದಾರೆ ಮತ್ತು ಶ್ರೀಧರ್ ಅನ್ನುವಂಥವ್ರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ರಾಜಕಾಲುವೆ ಮೇಲೆ ಇವತ್ತೇನು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆದರೆ ರಾಜಕಾಲುವೆ ಮೇಲೆ ಇವತ್ತು ಅವರ ಪತ್ನಿಯ ಹೆಸರಲ್ಲಿರ್ತಕ್ಕಂಥದ್ದನ್ನು ಇವತ್ತು 38 ಫ್ಲೋರ್ಗಳನ್ನು ಇವತ್ತು ಕಟ್ಟಡಗಳನ್ನು ಕಟ್ಟಿ ವಾಣಿಜ್ಯ ಮಳಿಗೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಕರ್ನಾಟಕ ರಾಜ್ಯದ ಇವತ್ತು ADGP ಲೋಕಾಯುಕ್ತ ಮತ್ತು SITಗೆ ಚೀಫ್ ಏನಾಗಿದ್ದಾರೆ ಇವರನ್ನು ಯಾಕೆ ನೀವು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲಿಂದ ನಮಗೆ ನ್ಯಾಯಯುತವಾದಂಥ ನ್ಯಾಯ ಯಾರಿಗೂ ಕೂಡ ಸಿಗೋದಿಲ್ಲ. ಆದರೆ ಇವತ್ತಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಇಂಥ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನು ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ವಿಪಕ್ಷಗಳನ್ನು ದಮನ ಮಾಡುವಂಥ ರೀತಿಯಲ್ಲಿ ಆದರೆ ಇವರಿಗೆ ಆಮಿಷಗಳನ್ನು ಒಡ್ಡಿರ್ತಕ್ಕಂಥದ್ದು. ನೀವು ಬೆಂಗಳೂರು ಪೊಲೀಸ್ ನಿಮ್ಮನ್ನು ಆಯುಕ್ತರನ್ನಾಗಿ ಮಾಡ್ತೇವೆ, ನೀವು ವಿಪಕ್ಷಗಳಲ್ಲಿರ್ತಕ್ಕಂಥ ಇವತ್ತು ಯಡಿಯೂರಪ್ಪ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಯಾರ್ಯಾರಿದ್ದಾರೆ ಇವತ್ತು ಯಾರ್ಯಾರಲ್ಲಿ ಅಲ್ಲಿ ಕೇಸ್ಗಳಿದ್ದಾವೆ. ಆದರೆ ಇಂಥವ್ರ ಎಲ್ಲರನ್ನ ಕೂಡ ದಮನ ಮಾಡುವಂಥ ಅದಕ್ಕೆ ಇವತ್ತು ಇಂಥ ಅಧಿಕಾರಿಯನ್ನ ಇಂಥ ಉನ್ನತ ಸ್ಥಾನದಲ್ಲಿ ಇಟ್ಟು ನೀವು ಮಾಡ್ತಾ ಇದ್ದೀರಲ್ಲ, ಇದು ಸರಿಯಿಲ್ಲ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದರು. ಅದೇ ದಿನ ಸಂಜೆ 6 ಗಂಟೆ ಅಷ್ಟರಲ್ಲಿ ಇವತ್ತು ಒಂದು ಪತ್ರವನ್ನು ಬರೆದು ಅಂದರೆ ಎಲ್ಲೋ ಕಾಂಗ್ರೆಸ್ ಕಚೇರಿಯಲ್ಲಿ ಕುಂತ್ಕೊಂಡು ಪತ್ರವನ್ನು ಬರೆದು ಇವತ್ತು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥದ್ದು. ಮೊದಲಿಗೆ ಅದು ಅಲ್ಲಿ ಕಾಣಿಸಿದೆ, ಅನಂತರ ಅದನ್ನು ಎಲ್ಲರೂ ಕೂಡ ಪ್ರಿಂಟ್ಔಟ್ಗಳು ತಗೊಂಡು ಇವತ್ತು ಆದರೆ ಎಲ್ಲಿ ಕುಮಾರಸ್ವಾಮಿ ಅವರು ಬೆಳಗ್ಗೆ 11 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಆರೋಪ ಮಾಡಿದ್ರು. ಇಂಥ ಅಧಿಕಾರಿಗಳನ್ನು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಇದು ಗೌರವ ಬರೋದಿಲ್ಲ. ಇಂಥ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು, ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಆರೋಪವನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಅದೇ ದಿನ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ನೀವು ಹಂದಿಗಳು ಒಳಕು ತಿನ್ನುವಂಥದ್ದಕ್ಕೆ ಹೋಗುತ್ತೆ, ನೀವು ಅಂಥವ್ರು ಏನೇ ಹೇಳಿದ್ರು ಅವ್ರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಯಾರೂ ಕೂಡ ನೀವು ಬೇಜಾರು ಪಡ್ಕೊಬೇಡಿ, ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ಅನ್ನುವಂಥದ್ದನ್ನು ಅಧಿಕಾರಿಗಳಿಗೆ ಅವರ ಕೆಳ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು. ಆದರೆ ನೀವು ನಿಮ್ಮ ಕೆಳ ಅಧಿಕಾರಿಗಳಿಗೆ ನೀವೊಂದು ಮಾರಲ್ ಸಪೋರ್ಟ್ ಕೊಡೋದ್ರಿಂದ ನಮ್ದೇನೂ ತಕರಾರಿಲ್ಲ, ನಮ್ಗೆ ಯಾರ್ದು ಕೂಡ ತಕರಾರಿಲ್ಲ. ನೀವು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ವ್ಯಕ್ತಿಗೆ ನೀವು ಯಾರೇ ವ್ಯಕ್ತಿ ಇರಲಿ, ಎಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವಂಥದ್ದನ್ನ ಹೇಳುವಂಥದ್ರಲ್ಲಿ ನಮ್ದೇನು ಕೂಡ ತಕರಾರಿಲ್ಲ. ಆದರೆ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂಥ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನೀವು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ನೀವಿಂಥ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು. ಅವ್ರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ. ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಇವರಿಂದನೇ ಬಂದಿರತಕ್ಕಂಥದ್ದು, ಆ ಮಾಹಿತಿ ಕೂಡ ಇವರಿಂದನೇ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇವರು ಏನು ಪತ್ರವನ್ನು ಬರೆದಿದ್ದಾರೆ, ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ, ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತ ಒಂದು ಸಾಮಾಜಿಕ ಜಾಲತಾಣಗಳಿಂದ ಇದು ಹೊರ ಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇದನ್ನ ಹೇಳ್ತೇವೆ. ಆ ರಾಜ್ಯಪಾಲರ
ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ಇವ್ರಿಗೆ ಸಂಬಂಧಪಟ್ಟಿದ್ದೆ, ಇವರೇ ಇದನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಅಧಿಕಾರಿಗಳನ್ನ ಈ ಸಂದರ್ಭ ಬಂದಾಗ, ಮಾಹಿತಿ ಹೊರಗೆ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರೀತಾರೆ, ನನಗೆ ಒಂದು ಅವಕಾಶ ಕೊಡಿ, ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿ ಇರ್ತಕ್ಕಂಥವರನ್ನ ತನಿಖೆ ಮಾಡ್ತೀನಿ, ಅವ್ರನ್ನ ಹೇಳ್ಕೊಂಡು ಬಂದು ನಾನು ತನಿಖೆ ಮಾಡ್ತೀನಿ ಅನ್ನುವಂಥ ಪತ್ರ ಬರೀತಾರೆ ಅಂತ ಹೇಳಿದ್ರೆ, ಈ ಅಧಿಕಾರಿಯನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸುತ್ತೆ. ವಿಪಕ್ಷಗಳನ್ನ ದಮನ ಮಾಡುವಂಥದ್ದಕ್ಕೆ ಈ ಅಧಿಕಾರಿಯನ್ನ ಅಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಲೋಕಾಯುಕ್ತಕ್ಕೆ ಅವರೇ ಚೀಫ್ ಆಗಿದ್ದಾರೆ, SITಗೆ ಅವರೇ ಚೀಫ್ ಆಗಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಕೂಡ ಚಿಂತಾಮಣಿ JDS ಇಂದ ಇವತ್ತು ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಒಂದು ತಹಸೀಲ್ದಾರ್ ಮುಖೇನ ಒಂದು ಮೆಮೊರಂಡಮ್ ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದೇವೆ. ಇಂಥ ಅಧಿಕಾರಿಗಳು ಒಂದು ಕ್ಷಣ ಕೂಡ ಇರಬಾರ್ದು. ಇವರನ್ನ ತಕ್ಷಣ ಆ ಸೇವೆಯಿಂದ ವಜಾ ಮಾಡಿರ್ತಕ್ಕಂಥದ್ದು. ಇನ್ನು ಕುಮಾರಸ್ವಾಮಿ ಅವರು ಅನೇಕ ಆರೋಪಗಳು ಮಾಡಿದ್ದಾರೆ. ಇವರು ಹಿಮಾಚಲದ ಕೇಡರು ಅದೆಲ್ಲ. ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಕಾರ್ಯದರ್ಶಿಗಳಿಗೆ ಅವರು ದೂರನ್ನ ಕೊಡ್ತಾ ಇದ್ದಾರೆ. ಅದು ಅಲ್ಲಿ ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ತಾರೆ, ಏನ್ ಮಾಡ್ಬೇಕು, ಏನು ಇದು ನಿಜಾನ ಸುಳ್ಳ ಏನು ಅನ್ನುವಂಥದ್ದನ್ನ ಅದು ಚರ್ಚೆಗಳಾಗುತ್ತೆ. ಆದ್ರೆ ಇಂಥ ಅಧಿಕಾರಿಗಳನ್ನ ಇವತ್ತು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನ ಇವತ್ತು ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಬೇರೆ ಬೇರೆ ಕೇಸುಗಳಲ್ಲಿ, ಇವತ್ತು ಮೂಡ ಕೇಸಲ್ಲಿ ಇವತ್ತು ಸಮಿತಿಯನ್ನ ರಚನೆ ಮಾಡಿದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಏನ್ ಮಾಡ್ತಾರೆ ಇವರು? ಇಂಥ ಆರೋಪಿಗಳೇ ಹೋಗಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡಾಗ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಿರೀಕ್ಷೆ ಮಾಡಕ್ಕಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಅದಕ್ಕಾಗಿ ಇಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ನಿರ್ಣಯ ಮಾಡಿಬಿಟ್ಟಿದ್ದಾರೆ, CBI ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಂಟ್ರಿ ಆಗಬಾರ್ದು ಅಂತ ಹೇಳಿ. ನನಗೆ ಗೊತ್ತಿದ್ದಂಗೆ ಕ್ಯಾಬಿನೆಟ್ನಲ್ಲಿ ನಿರ್ಣಯಗಳಾಗುವಂಥದ್ದು ಇವತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವು ಆಗುವಂಥದ್ದು ಇರ್ತವೆ. ಆದರೆ ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರಿಗೋಸ್ಕರ ಇವತ್ತು CBIನವ್ರು ಈ ರಾಜ್ಯಕ್ಕೆ ಬರಬಾರ್ದು ಅಂತ ಹೇಳಿದ್ರೆ ಅದರ ಅರ್ಥ ಗೊತ್ತಾಗುತ್ತೆ. ಇನ್ನೊಂದಷ್ಟು ಲೂಟಿ ಮಾಡೋಣ, ಇನ್ನು ಬೇಕಾದಷ್ಟು ಏನೇನು ಬೇಕೋ ಇದೆಲ್ಲ ಮಾಡೋಣ. ಊರು ಒಳಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಬಿಡೋದಿಲ್ಲ. ಅಲ್ಲಿ ನಟೋರಿಯಸ್ ರೌಡಿಗಳು ಒಂದು 4 ಜನ ದೊಣ್ಣೆಗಳು ಹಿಡ್ಕೊಂಡು ನಿಂತ್ಕೊಂತಾರೆ. ಗಣೇಶನನ್ನ ಊರೊಳಗಡೆ ತರಬಾರ್ದು ಅಂತ ಹೇಳಿ DOSP ಆದಿಯಾಗಿ, ಪೊಲೀಸ್ ಇನ್ಸ್ಪೆಕ್ಟರ್ಗಳ ಆದಿಯಾಗಿ, ಸಬ್ ಇನ್ಸ್ಪೆಕ್ಟರ್ಗಳು ಸುಮಾರು 50-60 ಜನ ಪೊಲೀಸ್ನವರು ಮೂಕ ಪ್ರೇಕ್ಷಕರಾಗಿ 4 ಜನ ದೊಣ್ಣೆಗಳು ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಅದನ್ನ ನೋಡ್ಕೊಂಡಿರ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಬದುಕಿದೆಯಾ? ಇಲ್ಲಿನ DYSP ಅವ್ರ DYSP ಅಂತ ಹೇಳ್ಬೇಕಾ? ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುಮಾರು 50-60 ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಯಾಕೆ SC ST ಅವರು ಗಣೇಶನ ಪ್ರತಿಷ್ಠಾಪನೆ ಮಾಡಬಾರ್ದ? ಊರೊಳಗಡೆ ಮೆರವಣಿಗೆ ಮಾಡಬಾರ್ದ? ಆದ್ರೆ ಪೊಲೀಸ್ ಇಲಾಖೆಯಿಂದ ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಚಿನ್ನಸಂದ್ರ ಒಂದೇ ಅಲ್ಲ, ಇವತ್ತು ಸಾಕಷ್ಟು ಕಡೆ ಇವತ್ತು ತಿಮ್ಸಂದ್ರದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಪರ್ಮಿಷನ್ ಕೊಡ್ತಾರೆ. ಒಬ್ಬರಿಗೆ ನೀವು ಶನಿವಾರ ಬಿಡಬೇಕು, ಇನ್ನೊಬ್ಬರಿಗೆ ಭಾನುವಾರ ಬಿಡಬೇಕು ಅಂತ, ವಿಸರ್ಜನೆ ಮಾಡಬೇಕು ಅಂತ. ಆದ್ರೆ ಭಾನುವಾರ ಯಾರು ಪರ್ಮಿಷನ್ ತಗೊಂಡಿದ್ರು, ಭಾನುವಾರ ಅವರು ವಿಸರ್ಜನೆ ಮಾಡಿದ್ದಾರೆ. ಆದ್ರೆ ಶನಿವಾರ ಬಿಡ್ಬೇಕಾಗಿರ್ತಕ್ಕಂಥವನು ಮಂಗಳವಾರ ಬಿಡ್ತಾನೆ. ನಿಮ್ಮ ಪೊಲೀಸ್ ಇವತ್ತು ನಾನು ಹೇಳ್ತೀನಿ, ಇವತ್ತು DYSP ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಇವತ್ತು ನೀವು ಭಾನುವಾರ ನಿಮ್ಗೆ ಪರ್ಮಿಷನ್ ವಿಸರ್ಜನೆ ಮಾಡುವಂತದಕ್ಕೆ ಪರ್ಮಿಷನ್ ಕೊಟ್ರೆ ಮಂಗಳವಾರ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ ಪೊಲೀಸಿ ನೀವೇನು ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೇನಾದ್ರೂ ಕಿಮ್ಮತ್ ಇದೆಯಾ? ಅದಕ್ಕೇನಾದ್ರೂ ಗೌರವ ಇದೆಯಾ? ನಿಮ್ ಪೊಲೀಸ್ ಇಲಾಖೆ ಯಾಕೆ ಕೊಡ್ಬೇಕು? ನೀವು ಏನಕ್ಕೆ ಬೇಕು? ನೀವು ಕೊಟ್ಟಿರ್ತಕ್ಕಂಥದ್ದು ಭಾನುವಾರ, ಅವ್ರು ಬಿಡ್ತಕ್ಕಂಥದ್ದು ಮಂಗಳವಾರ. ಏನ್ ಮಾಡ್ತಾ ಇದ್ರಿ ನೀವು ಪೊಲೀಸ್ನವರು? ಯಾಕೆ ಕೊಡ್ಬೇಕಾಗಿತ್ತು? ಹಾಗಾದ್ರೆ ನೀವು ಗ್ರಾಮಾಂತರದಲ್ಲಿ ಇನ್ಸ್ಪೆಕ್ಟರ್ ನೀನು ಕೊಡ್ತಕ್ಕಂಥ ನೀನು ಸಹಿ ಆಗುವಂತದಕ್ಕೆ ಏನಾದ್ರೂ ಒಂದು ಸ್ವಲ್ಪ ಗೌರವ ಇದೆಯಾ? ಇದನ್ನು ನೋಡ್ಕೊಂಡು DYSP, ನಾನು ಮಾದಮಂಗಲದ ವಿಚಾರದಲ್ಲಿ SP ಅವರಿಗೆ ದೂರವಾಣಿ ಮಾಡಿ ಫೋನ್ ಮಾಡಿದಾಗ SP ಅವರು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಕ್ಲಾಸ್ ತಗೊಂಡ್ಮೇಲೆ ಅಲ್ಲಿರ್ತಕ್ಕಂಥ ನಮ್ಮ ಹುಡುಗನ್ಗೆ ಹೇಳ್ತಾರೆ DYSP ಅವರು, ನನ್ನ ಮೇಲೆ ಯಾರು ದೂರ ಹೇಳಿದ್ರು ಥ್ಯಾಂಕ್ಸ್ ಅವ್ರಿಗೆ ಅಂತ. ಇಂಥವೆಲ್ಲ ನಡೆಯೋದಿಲ್ಲ. ನಿನ್ನ ಅಧಿಕಾರ, ನಿನ್ನ ಕುರ್ಚಿಗಾಗಿ ಸಾರ್ವಜನಿಕರನ್ನ ಬಲಿ ಮಾಡಬೇಡಿ. ಇವತ್ತು DYSP ಅವರಿಗೆ ನೇರವಾಗಿ ಹೇಳ್ತೇನೆ, ನೀವು SP ಅವ್ರಿಗೂ ಕೂಡ ಯಾರ ಮೇಲೇನು ಕಂಟ್ರೋಲ್ ಇಲ್ಲ, DYSP ಮೇಲೇನು ಕಂಟ್ರೋಲ್ ಇಲ್ಲ, ಇನ್ಸ್ಪೆಕ್ಟರ್ ಮೇಲೆ ಕಂಟ್ರೋಲ್ ಇಲ್ಲ. ಇವತ್ತು ಯಾವುದೋ ಒಂದು ಹೆಬ್ರಿಯಲ್ಲಿ ಗಲಾಟೆ ಆಗಿದೆ 3-4 ದಿನ ಹಿಂದೆ.
ಮಂತ್ರಿಗಳ ಹೆಸರು ಹೇಳ್ಕೊಂಡು ತಕ್ಷಣ FIR ಆಗೋದು. ಇನ್ನೊಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಾಗ ಹಣ ಕೊಡಬೇಕು. ದುಡ್ಡು ತಗೊಂಡಿದ್ದಾನೆ, ದುಡ್ಡು ತಗೊಂಡು 3 ದಿನ ಆದ್ಮೇಲೆ FIR ಮಾಡಿದ್ದಾನೆ. ಇಲ್ಲಿ ರೂರಲ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಯಾವನ ಶಿವರಾಜ್ ಅಂತ ಹೇಳಿ. ಆದ್ರೆ ಪೊಲೀಸ್ ಇಲಾಖೆ ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಸಂಪೂರ್ಣವಾಗಿ ಇವತ್ತು ಈ ಸರ್ಕಾರ ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ. ಬರೀ ಸುಳ್ಳುಗಳು ಹೇಳಿ, ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ವಂಚನೆ ಮಾಡಿ ಬಂದಿರತಕ್ಕಂಥದ್ದು, ಸಾರ್ವಜನಿಕರಿಗೆ ವಂಚನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ನನಗೆ ಇರ್ತಕ್ಕಂಥ ಮಾಹಿತಿ ಸುಮಾರು 3,000 BPL ಕಾರ್ಡ್ಗಳನ್ನ ಕಟ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ. ಅಂದ್ರೆ ಇವ್ರಿಗೆ ನಡ್ಸೋಕ್ ಆಗ್ತಾ ಇಲ್ಲ, ಕೊಡೋದಕ್ಕೆ ಶಕ್ತಿ ಇಲ್ಲ. ಆದ್ರೆ ಇವತ್ತು ಸರ್ಕಾರ ಈಗ ಸಾಮಾಜಿಕ ಹೋರಾಟಗಾರರು ಅನ್ನುವಂಥ ಹಣೆಪಟ್ಟಿಯನ್ನ ಕಟ್ಕೊಂಡು ಬಂದಿದ್ರು ಸಿದ್ದರಾಮಯ್ಯನವರು. ನಾನು ಅನೇಕ ಸಾರಿ ಹೇಳಿದ್ದೇನೆ, ನನ್ನ ಕ್ಷೇತ್ರದಲ್ಲೂ ಕೂಡ ಹೇಳಿದ್ದೇನೆ. ನಾನು ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲಿ ಸದನದಲ್ಲಿ ಏನಾದರೂ ಮಾತನಾಡಿದ್ರೆ ಆ ಮಾತುಗಳನ್ನೆಲ್ಲ ಕೂಡ ಕೇಳಿಸ್ಕೊಂತಾ ಇದ್ರು. ಒಬ್ಬ ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಕಳಕಳಿ ಇದೆ ಅಂತ ಹೇಳಿ. ಆದರೆ ಇವತ್ತು ಆ ಸಾಮಾಜಿಕ ಮುಖವಾಡ ಕಳ್ಚೋಗಿದೆ. ಸಾಮಾಜಿಕ ಮುಖವಾಡ ಏನಿತ್ತೋ ಅದು ಕಳ್ಚೋಗಿದೆ. ರಿಯಾಲಿಟಿ ಇವತ್ತು ರಿಯಲ್ ಮನುಷ್ಯ ಏನು ಅಂತ ಗೊತ್ತಾಗ್ತಾ ಇದೆ ಈಗ ಇವತ್ತು ಇರ್ತಕ್ಕಂಥ. ಯಾಕೆಂದ್ರೆ ನೋಡ್ರಿ, ಇತಿಹಾಸ ನೋಡ್ಬೇಕು. ಇತಿಹಾಸ ಕೇಂದ್ರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇಂದ್ರ ರೈಲ್ವೆ ಸಚಿವರಾಗಿದ್ರು. ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಮೆಹಬೂಬ್ ನಗರದಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ. ಮೆಹಬೂಬ್ ನಗರದಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆದಾಗ ಇವ್ರದ್ದೇನು ಪಾತ್ರ ಇಲ್ಲ. ಆದ್ರೂ ಕೂಡ ನನ್ನ ಇಲಾಖೆಯಲ್ಲಿ ಮೆಹಬೂಬ್ ನಗರದಲ್ಲಿ ರೈಲು ಆಕ್ಸಿಡೆಂಟ್ ಅಪಘಾತಕ್ಕೀಡಾದಾಗ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಒಂದು ಟೆಲಿಫೋನ್ ಕದ್ದಾಲಿಕೆ ಬಂದಂತ ಸಂದರ್ಭದಲ್ಲಿ ತಕ್ಷಣ ಅವರು ರಾಜೀನಾಮೆಯನ್ನು ಕೊಟ್ಟು ತಕ್ಷಣ ಚುನಾವಣೆ ಎದುರಿಸ್ತಾರೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಅಂತ ಹಾದಿಯಲ್ಲಿ ಬಂದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಅವರ ಮಾತುಗಳು, ಅವರ ವಿಚಾರಗಳು ನಾನು ಕೇಳ್ತಾ ಇದ್ದೆ. ನಾನು ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಒಳ್ಳೆ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಇಂಥ ಮಾತುಗಳು ಸಮಾಜಕ್ಕೆ ಬೇಕಾಗಿದೆ ಅನ್ನುವಂಥ ವಿಚಾರ ನಾವು ಕೂಡ ತಿಳ್ಕೊಬೇಕು ಅಂತ ವಿಚಾರಗಳು, ಅಂತ ಮಾತುಗಳನ್ನ ತಿಳ್ಕೊಳ್ಬೇಕು ನಾವು, ಅಂತ ಹಾದಿಗಳಲ್ಲಿ ನಡಿಬೇಕು ಅಂತ. ಆದರೆ ಇವತ್ತು ಅವರ ಸಾಮಾಜಿಕ ಮುಖವಾಡ ನಿಜವಾಗ್ಲೂ ಕೂಡ ಕಳಿಸಿದೆ. ಇವತ್ತು ಅಧಿಕಾರಕ್ಕೆ ಅಂಟುಕೊಂಡಿದ್ದಾರೆ. ಇವತ್ತು ಅಧಿಕಾರ ಬಿಟ್ಟರೆ ಮತ್ತೆ ಇನ್ನಿಲ್ಲ, ಇದು ಕಳೆಯೋದು ಅಂತ ಗೊತ್ತು ಎಲ್ರಿಗೂ. ಆದರೂ ಕೂಡ ಇದು ಮುಗಿಸ್ಬಿಡೋಣ, ಏನಾದರೂ ಮಾಡಿ ಪೂರೈಸಿಬಿಡೋಣ ಅನ್ನುವಂಥ ದಿಕ್ಕಿನಲ್ಲಿ ಇವತ್ತು ಹೊರಟಿದ್ದಾರೆ. ಆದರೆ ಇವತ್ತು ಅದನ್ನ ಮುಂದಿನ ಪರಿಣಾಮ ಅದ್ರ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಹಿಂದೆನೇ ಹೇಳಿದ್ರು, ಇದನ್ನೆಲ್ಲ ಯಾರು ದಾಖಲೆಗಳು ತಂದು ಕೊಟ್ಟಿದ್ದು ಯಾರು? ಇವತ್ತು ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ನಾವಿದ್ದೀವಿ ಅಂತ. ಇಷ್ಟೆಲ್ಲ ತೀಟೆ ಮಾಡಿದವ್ರು ಯಾರು? ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಮುಂದೆ ಎದುರಿಸ್ತಾರೆ, ಅದರ ಪರಿಣಾಮ ಅವ್ರಿಗೆ ಅನುಭವಿಸ್ತಾರೆ, ಎದುರಿಸ್ತಾರೆ. ಆದ್ರೆ ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ, ಇಂಥ ಭ್ರಷ್ಟ ಆರೋಪಿಗಳು ಯಾರು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಅಂಥವ್ರನ್ನ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಅವ್ರಿಗೇನಾದ್ರೂ ಕಷ್ಟ, ನಷ್ಟ, ನೋವು ಆದಾಗ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡುವಂತ ಅವಕಾಶ ಇಲ್ಲ. ಅಂದ್ರೆ ಭಯಭೀತರಾಗಿದ್ದಾರೆ. ಇವತ್ತು ರೌಡಿ ಶೀಟರ್ಗಳು, ಕೆಲವು ರೌಡಿ ಶೀಟರ್ಗಳು ಕಾಲ್ ಮೇಲೆ ಹಾಕೊಂಡು ಕುಂತ್ಕೊಂಡಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳಿದ್ದೇನೆ. ಇವತ್ತು ಕೆಲವು ಹಿರಿಯ ಅಧಿಕಾರಿಗಳು, ಕೆಲವರು ಹೊಸದಾಗಿ ಬಂದಾಗ ರೌಡಿ ಶೀಟರ್ಸ್ ಯಾರ್ಯಾರು ಇದ್ದಾರೆ ಕರೀರಿ, ನೋಡ್ಬೇಕು ನಾನು ಯಾರ್ಯಾರು ಏನು ಅಂತ. ಅವ್ರು ಕೆಲವೆಲ್ಲ ಹೊಸದಾಗಿ ಬಂದಾಗ ಕ್ಲಾಸ್ ತಗೊಂತಾರೆ. ಆದ್ರೆ ಕೆಲವು ರೌಡಿ ಶೀಟರ್ಗಳು ಅಟೆಂಡ್ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾರ್ದು ಒತ್ತಡ ನಿಮ್ಗೆ? ನಾನು ನೇರವಾಗಿ ಹೇಳಿದ್ದೇನೆ, DYSP ಹೇಳಿದ್ದೇನೆ, ಇನ್ಸ್ಪೆಕ್ಟರ್ಗೆ ಹೇಳಿದ್ದೇನೆ, ಎಲ್ಲರಿಗೂ ಹೇಳಿದ್ದೇನೆ. ಕೆಲವು ರೌಡಿಗಳು ಆ ಸಭೆಗೆ ಹೋಗೋದಿಲ್ಲ. ಅಂದ್ರೆ ಉನ್ನತ ದೊಡ್ಡ ಮಟ್ಟದ ರೌಡಿಗಳು ಪಾಪ ತಿಂಗಳು ಏನೋ ಇರುತ್ತೆ ಅವ್ರಿಗೆ. ನೀವು ನ್ಯಾಯಯುತವಾದಂತ ಒಂದು ನ್ಯಾಯವನ್ನ ಕೊಡುವಂಥದ್ದಕ್ಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ನೇರವಾಗಿ, ಧೈರ್ಯವಾಗಿ, ಯಾಕಂದ್ರೆ ಯಾವಾಗಲೂ ಕೂಡ ಸ್ನೇಹದ ಒಂದು ಸಂಬಂಧ ಇರಬೇಕು ಸಾರ್ವಜನಿಕರಿಗೆ. ಆ ರೀತಿ ಇಲ್ಲ ಇಲ್ಲಿ. ರೌಡಿಗಳು ಹೋಗಿ ಅಲ್ಲಿ ಕುಂತ್ಕೊಂಡು ಆಡಳಿತ ಮಾಡ್ತಾರೆ. ಹೀಗ್ ಮಾಡ್ಬೇಕಂತ ಅವ್ರಿಗೆ ಎಷ್ಟು ಜೋರಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಪಾಪ ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ತಕ್ಷಣ ವರ್ಗಾವಣೆ. ಯಾಕಂದ್ರೆ 25 ಲಕ್ಷ ಕೊಟ್ಟು ಬಂದಿರ್ತಾನೆ. ಅವ್ನು ಹೇಳಿದೆ, ನನ್ನ ಸ್ನೇಹಿತ ಒಬ್ಬ ಹೇಳಿದ್ದಾನೆ ನನಗೆ, ಎಷ್ಟು ಕೊಟ್ಟಪ್ಪ ಅಂದ್ರೆ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿದೆ ಅವ್ರಿಗೆ.
ನನ್ನ ಹೆಸರು ಹೇಳಿದ್ರೆ ನೀನು ಕ್ಷಣ ಇಟ್ಕೊಳ್ಳಲ್ಲ ಇಲ್ಲಿ ಅಂತ, ನನ್ನ ಪರಿಚಯ ಅಂತ ಹೇಳ್ಬೇಡ ಅಂತ. ಎಷ್ಟು ಕೊಟ್ಟಿದ್ದೀನಿ ಹೇಳು ಅಂದರೆ 25 ಲಕ್ಷ ಕೊಟ್ಟು ಬಂದಿದ್ದೀನಿ ಸರ್ ಅಂತ. ಅವ್ನು ಏನು ಮಾಡ್ತಾನೆ, ಫಸ್ಟ್ ಅವ್ರ ಕಡೆ ಒಂದು ಇಮಿಡಿಯೇಟಾಗಿ FIR ಹಾಕ್ಬಿಡೋದು. ನೆಕ್ಸ್ಟ್ ಕೌಂಟ್ರ್ FIR 4 ದಿನ 5 ದಿನ ದುಡ್ಡಿಗೆ 5,000 ಕೊಡು, 10,000 ಕೊಡು, 20,000 ಕೊಡು, ದುಡ್ಡು ಹೋದ್ಮೇಲೆ FIR ಹಾಕೋದು. ಈ ರೀತಿ ಇವತ್ತು DYSPಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇಂಥವೆಲ್ಲ ಕಂಟ್ರೋಲ್ ಮಾಡಿ ಪಾರದರ್ಶಕವಾಗಿ ಆಡಳಿತ ಮಾಡೋಂಗಿದ್ರೆ ಮಾಡ್ರಿ, ಇಲ್ಲಾಂದ್ರೆ ತೊಲಗರಿ ಅನ್ನುವಂಥದ್ದನ್ನು ಇವತ್ತು ನಿಮ್ಮ ಮುಖ್ಯನ ಇವತ್ತು ಆ DYSPಗೆ ಆ ಇನ್ಸ್ಪೆಕ್ಟರ್ಗೆ ಹೇಳುವಂಥದ್ದಕ್ಕೆ ನಾನು ಇಚ್ಛೆ ಪಡ್ತೀನಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಟ್ ಮಾಡಿ. ನಾನು ತಹಸೀಲ್ದಾರ್ಗೆ ಹೇಳಿದ್ರೆ ಸರ್ 600 ಜನ ಸತ್ತೋಗಿದ್ದಾರೆ, 600 ಜನ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ, ಯಾಕೆ ನಿಮಗೆ ಮೊದಲು ಗೊತ್ತಿರಲಿಲ್ವಾ? ಅಧಿಕಾರಕ್ಕೆ ಬಂದಾಗ ಗೊತ್ತಿರಲಿಲ್ವಾ ನಿಮಗೆ? ಸುಳ್ಳುಗಳು ಹೇಳಿ ಇವತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಇವತ್ತು ಕನಿಷ್ಠ 3,000 ಕಾರ್ಡ್ಗಳಂದ್ರೆ ಸುಮಾರು 10,000 ಜನ. ಹಾಗಾದ್ರೆ ಹೊಟ್ಟೆ ತುಂಬ ಊಟ ಮಾಡೋದು ಬೇಡವಾ ಅವರು? ಇವತ್ತು ಎಲ್ಲ ಈ ಸರ್ಕಾರ ಬಂದ ಮೇಲೆ ಕೊಲೆಗಳು ಹೆಚ್ಚಾಗಿದ್ದಾವೆ, ಸುಲಿಗೆ ಹೆಚ್ಚಾಗಿದೆ, ದರೋಡೆಗಳು ಹೆಚ್ಚಾಗಿದೆ. ನಗರ ಭಾಗದಲ್ಲಿ ಇವತ್ತು ಕಾರ್ಗಳು ಗ್ಲಾಸ್ಗಳು ಹೊಡೆದು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರೆಲ್ಲ ನಗರ ಎಲ್ಲ ಕ್ಯಾಮ್ರಾಗಳು ಹಾಕಿದ್ದಾರೆ. ಈಗ ನಮ್ಮ ಮನೆ ಟೌನ್ ಅಲ್ಲಿ ಇರ್ತಕ್ಕಂಥ ಮನೆ ಹತ್ರ ಆ ಲೈನಲ್ಲಿ ಕೂಡ ಟವರ್ ಬೋಲ್ಟ್ಗಳೆಲ್ಲ ಕಿತ್ಕೊಂಡ್ ಬಂದಿದ್ದಾರೆ. ಕಿತ್ಕೊಂಡ್ಬಂದು ನಮ್ಮನೆ ಗೇಟ್ ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ಸರ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಸರ್, ಯಾವುದೋ ಒಂದು ಪತ್ತೆ ಆಗಿದೆ ಸರ್ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಎಲ್ಲ ಅಡ್ಜಸ್ಟ್ಮೆಂಟು, ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟು, ಯಾರು ಹಿಡ್ಕೊಂಡ್ ಬಂದ್ರು ಕೂಡ ತಕ್ಷಣ ಬಿಟ್ಟು ಕಳಿಸ್ತಾ ಇರ್ತಾರೆ, 50-50. ಆದ್ರೆ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಚಿಂತಾಮಣಿ ಅಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಇಂಥ ಆರೋಪ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ADGP ಒಂದು ಉನ್ನತ ಸ್ಥಾನದಲ್ಲಿ, ಇವತ್ತು ಲೋಕಾಯುಕ್ತ ಮತ್ತು SITಯಲ್ಲಿ ನೀವು ಇಂಥ ಉನ್ನತ ಸ್ಥಾನದಲ್ಲಿ ನೀವು ಆರೋಪಿಗಳನ್ನ ಇಟ್ಕೊಂಡು ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ. ಅದು ಆಮಿಷ ಬೇರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅನ್ನ ನಿಮ್ಮನ್ನು ಮಾಡ್ತೇವೆ, ಕುಮಾರಸ್ವಾಮಿ ಒಳಗಡೆ ಆಗ್ಬೇಕು, ಯಡಿಯೂರಪ್ಪನ ಒಳಗಡೆ ಆಗ್ಬೇಕು, ವಿಜಯೇಂದ್ರನ ಒಳಗಡೆ ಆಗ್ಬೇಕು. ಯಾರ್ಯಾರು ಇವರ ವಿರುದ್ಧ ಮಾತನಾಡ್ತಾರೆ ಇವರನ್ನೆಲ್ಲರನ್ನೂ ಕೂಡ ಒಳಗಡೆ ಆಗ್ಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಇವತ್ತು ಚಿಂತಾಮಣಿ JDS ಒತ್ತಾಯ ಮಾಡ್ತೇವೆ. ಕೂಡಲೇ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇಂತಹ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು, ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ.